ಶೃಂಗೇರಿ ಮಠ ಮತ್ತು ನಮ್ಮ ತಂದೆಯವರಿಗೆ ತುಂಬ ಹತ್ತಿರದ ಸಂಬಂಧ ಇತ್ತು ಅವರಿಗೆ. ಚಾತುರ್ಮಾಸ್ಯದ ಸಮಯದಲ್ಲೇ ನಾವು ಒಂದು ಗುರುದರ್ಶನ ಮಾಡಬೇಕು ಅಂತ ಹೇಳುವಂತಹ ಒಂದು ಅದರ ಪ್ರಾಮುಖ್ಯವನ್ನು ನಮಗೆ ತೋರಿಸಿಕೊಟ್ಟವರು ಅವರು. ಈಗ ನೀವು ಕಾಸರಗೋಡಿನ ಕಿರು ಕೈಗಾರಿಕಾ ಘಟಕದ ಜಿಲ್ಲಾಧ್ಯಕ್ಷರಾಗಿಯೂ ಕೂಡ ಕೆಲಸ ನಿರ್ವಹಿಸ್ತಾ ಇದ್ದೀರಿ. MSME ಸಂಬಂಧಪಟ್ಟಂತಹ 26 ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ನಲ್ಲಿ ನಮಗೆ ಸಿಟ್ಟಿಂಗ್ ಒಂದು ಮೆಂಬರ್ಶಿಪ್ ಇದೆ. ಎಲ್ಲ ಬ್ಯಾಂಕುಗಳ ಮ್ಯಾನೇಜರ್ಗಳು ಆ ಮೀಟಿಂಗ್ ಇವರು ಸ್ಟಾರ್ಟ್ ಇದೆ. ಡಿಸೆಂಬರ್ನಲ್ಲಿ ನಾವು ದೊಡ್ಡ ಒಂದು ಎಕ್ಸ್ಪೋ ಮಾಡಿದೆವು, ಒಂದು 500 ಸ್ಟಾಲ್ ಎಲ್ಲ ಹಾಕಿ ಅಲ್ಲಿ. ಕರಾಡ ವಿಶ್ವ ನಿಜವಾಗಿ ಒಂದೊಂದು ಲ್ಯಾಂಡ್ಮಾರ್ಕ್ ಅಚೀವ್ಮೆಂಟ್ ನಮ್ಮದು. ಕರಾಡರಲ್ಲಿ ಬೈ ಜೀನ್ಸೇ ಇರಬೇಕು. ನಮಗೆ ತುಂಬ ಇದೆಲ್ಲ ಉಂಟು, ಹಾರ್ಡ್ ವರ್ಕಿಂಗ್ ನೇಚರ್ ಉಂಟು, ಎಲ್ಲ ಇದೆ. ನಾವು ಈಗ ಯಾವುದಾದ್ರೂ ಒಂದು ಕೆಲಸ ಮಾಡಿದರೆ ಅದನ್ನು ಬಹಳ ಚೆಂದ ಮಾಡುವಂತಹ ಒಂದು ಕೆಪಾಸಿಟಿ ನಮ್ಮ ಉಂಟು. ರಾಜಣ್ಣ, ಈಗ ನೀವು ಕಾರ್ಯನಿರ್ವಹಿಸ್ತಾ ಇರುವಂತಹ ಈ ಮುದ್ರಣಾಲಯ, ನನಗೆ ತಿಳಿದ ಮಟ್ಟಿಗೆ ಕರಾಡ ಸಮಾಜದಲ್ಲಿ ಇದು ಒಂದೇ ಪೆರ್ಲದಲ್ಲಿರುವಂಥ ನಮ್ಮ ಮುದ್ರಣಾಲಯ ಒಂದೇ ಅಂತ ಹೇಳಿ ನನ್ನ ಅನಿಸಿಕೆ. ಹಾಗಾದರೆ ನಮ್ಮ ಈಗಿನ ಈ ಯುವ ಜನತೆ ಈ ಕ್ಷೇತ್ರದಲ್ಲಿ ತಮ್ಮ ಕೆಲಸವನ್ನು ಪ್ರಾರಂಭಿಸಿದರೆ, ವೃತ್ತಿ ಕ್ಷೇತ್ರವನ್ನಾಗಿ ಇದನ್ನು ತೆಗೆದುಕೊಂಡ್ರೆ ಸಾಫಲ್ಯ ಸಾಧಿಸಲಿಕ್ಕೆ ಸಾಧ್ಯವಿದೆ? ಇದರ ಬಗ್ಗೆ ನಿಮ್ಮ ಅನುಭವ ಹೇಗೆ? ನೋಡಿ, ಒಂದು ಅಂತ ಹೇಳಿದ್ರೆ ಒಂದು ಕಮಿಟ್ಮೆಂಟ್ ಅಂತ ಹೇಳುವಂಥದ್ದು ಬಹಳ ಮುಖ್ಯವಾದ್ದು. ಯಾವುದೇ ನಾವು ಸೋದ್ಯೋಗ ಇರ್ಬೋದು, ಒಂದು ವ್ಯಾಪಾರ ಇರ್ಬೋದು, ಅಥವಾ ಒಂದು ವ್ಯಕ್ತಿಗೆ ಅವನ ಒಂದು ಅಭಿವೃದ್ಧಿ ಆಗಬೇಕಾದ್ರೆ ಕಮಿಟ್ಮೆಂಟ್ ಅಂತ ಹೇಳಿ ಬೇಕಾಗುತ್ತೆ. ಅದು ತುಂಬ ಬೇಕಾಗುವಂತಹ ಒಂದು ಕ್ಷೇತ್ರ ಮುದ್ರಣ ಅಂತ ಹೇಳುವಂಥದ್ದು. ಈಗಂತೂ ವ್ಯವಸ್ಥೆಗಳು ಎಷ್ಟು ಮುಂದುವರೆದು, ಈಗ ನಮ್ಮ ಹಿಂದಿನ 79ರ ಒಂದು ಕಾಲಘಟ್ಟಕ್ಕೆ ಇದು ಮಾಡಿದರೆ ಈಗ ತುಂಬ ಅನುಕೂಲಗಳಿದೆ. ಆದರೆ ಜನಗಳು ಅನುಕೂಲಗಳಿಗೆ ಬಹಳ ಬೇಗ ಹೊಂದಿಕೊಳ್ತಾರೆ. ಮೊದಲಾದರೆ 79-80ರಲ್ಲೆಲ್ಲ ಒಂದು ಆಮಂತ್ರಣ ಮುದ್ರಿಸಲಿಕ್ಕೆ ಒಮ್ಮೆ ಕೊಡ್ಲಿಕ್ಕೆ ಪ್ರೆಸ್ಸಿಗೆ ಹೋಗುದು, ಪುನಃ ಅದು ಯಾವಾಗ ಆದೀತು ಅಂತ ಕೇಳಲಿಕ್ಕೆ ಹೋಗುದು, ಮುದ್ರಕ ಅದನ್ನು ಈ ದಿನ ಕೊಡ್ತೇನೆ ಅಂತ ಹೇಳುದು, ಆ ದಿನ ಸಿಕ್ಕದಿರುವುದು, ಪುನಃ ಒಂದು ದಿನ ಹೋಗಿ ತರುವುದು. ಹೀಗೆ ಅದೊಂದು 10 ದಿನದ ಒಂದು ದೊಡ್ಡ ಪ್ರೋಗ್ರಾಮ್ ಆಗಿಕೊಂಡಿತ್ತು. ಅದೇ ಆಮಂತ್ರಣಗಳನ್ನು ಅಥವಾ ಸಣ್ಣ ಪುಟ್ಟ ಏನು ನಾವು ನೋಟಿಸು, ಒಂದು ಕಾರ್ಯಕ್ರಮದ ವಿವರ ಹೀಗೆಲ್ಲ ಇರುವುದನ್ನು ಈಗ ಬೆಳಿಗ್ಗೆ ಕೊಟ್ಟರೆ ಮಧ್ಯಾಹ್ನ ಅಥವಾ ಸಂಜೆ ಒಳಗೆ ನಾವು ಮುದ್ರಿಸಿ ಕೊಡ್ತೇವೆ. ಜನರಿಗೆ ಅದು ಸಾಕಾಗ್ತಾ ಇಲ್ಲ. ಹೇಳಿದ್ರೆ ಜನಗಳು ಈ ವ್ಯವಸ್ಥೆಗಳಿಗೆ ಹೊಂದಿಕೊಳ್ತಾರೆ. ಆಗ ನಾವು ಆ ಒಂದು ವೃತ್ತಿಯಲ್ಲಿ ಮುಂದೆ ಹೋಗ್ಬೇಕಾದ್ರೆ ಇದಕ್ಕೆಲ್ಲ ನಾವು ಇರುವಂತಹ ಒಂದು ಮಾನಸಿಕತೆ ನಮಗೆ ಬೇಕಾಗ್ತದೆ. ನಾವು ನಮ್ಮ ಹಳೆಯ ಕಾಲದ ವಿಚಾರವನ್ನೇ ತಲೆಯಲ್ಲಿ ತುಂಬಿಕೊಂಡ್ರೆ ನಮಗೆ ಮುಂದೆ ಹೋಗಲಿಕ್ಕೆ ಆಗುವುದಿಲ್ಲ. ನಮ್ಮ ಕೊಳಚೆಪ್ಪೆ ಗೋವಿಂದಣ್ಣ ಒಂದು ಒಳ್ಳೆಯ ಒಂದು ಅವರ ಪುಸ್ತಕದಲ್ಲಿ ಬಂದಂತಹ ಒಂದು ವಿಚಾರ ನೆನಪಾಗ್ತಾ ಇದೆ. ನಮ್ಮ ಮನೆಯ ಶೆಲ್ಫಿನಲ್ಲೆಲ್ಲ ಹಳೆಯ ಸಾಮಾನುಗಳನ್ನೇ ನಾವು ಇಟ್ಟರೆ ಹೊಸ ಸಾಮಾನು ಇಡಲಿಕ್ಕೆ ಜಾಗ ಇರುವುದಿಲ್ಲ. ಹಾಗಾಗಿ ನಮ್ಮ ತಲೆಯನ್ನು ಕೂಡ ನಾವು ಸ್ವಲ್ಪ ಒಳ್ಳೆಯ ವಿಚಾರಗಳಿಗೆ, ಹೊಸ ವಿಚಾರಗಳಿಗೆ ನಾವು ತೆರೆದಿಡಬೇಕಾಗ್ತದೆ ಯಾವಾಗಲೂ. ಮತ್ತೆ ಒಟ್ಟೊಟ್ಟಿಗೆ ಹಳೆಯ ವಿಚಾರಗಳನ್ನು ನಾವು ಕೈ ಬಿಡಬೇಕಾಗ್ತದೆ. ಅನ್ಲರ್ನಿಂಗ್ ಅಂತ ಹೇಳ್ತಾರೆ ಕಾರ್ಪೊರೇಟ್ ಭಾಷೆಯಲ್ಲಿ. ಅದು ಕೂಡ ಮನುಷ್ಯರಿಗೆ ಬೇಕಾದ್ದು ಅಂತ ಹೇಳುವಂತಹ ಒಂದು ವಿಚಾರ. ಹಾಗೆ ಅದಕ್ಕೆಲ್ಲ ಒಟ್ಟಿಗೆ ಓಡುವಂತಹ ಒಂದು ಮನಸ್ಥಿತಿ ಬೇಕಾಗ್ತದೆ. ನಾವು ಮಾತ್ರ ಓಡಿದರೆ ಸಾಕಾಗುವುದಿಲ್ಲ, ನಮ್ಮ ಜೊತೆಲಿದ್ದವರನ್ನೂ ನಾವು ಕರ್ಕೊಂಡು ಹೋಗಬೇಕಾಗ್ತದೆ. ಹೇಳಿದರೆ ಅವರಿಗೆ ಅದನ್ನು ಮನದಟ್ಟು ಮಾಡಿಕೊಳ್ಳುವುದು, ಹೀಗಿರುವಂತಹ ಒಂದು ವ್ಯವಸ್ಥೆ ನಮ್ಮಲ್ಲಿ ಬೇಕಾಗ್ತದೆ. ಮತ್ತು ಈಗ ಇರುವಂತಹ ಅನುಕೂಲಗಳನ್ನು ಜೋಡಿಸಿಕೊಳ್ಳುವುದು, ಈ ಒಂದು ವಿಚಾರ ಅತ್ಯಂತ ಇದು ಇಂಪಾರ್ಟೆಂಟ್ ಅಥವಾ ಪ್ರಮುಖವಾದ ವಿಚಾರ. ಇದನ್ನು ಹೊಂದಿಸಿಕೊಂಡ್ರೆ ಖಂಡಿತವಾಗಿಯೂ ಈ ಫೀಲ್ಡ್ ಅಥವಾ ಈ ವೃತ್ತಿ, ಈ ಒಂದು ಇದು ಒಳ್ಳೆಯ ಒಂದು ಲಾಭದಾಯಕ ಆಗಬೇಕಾದ್ರೆ ಅದೇ ಹಸಿದವನಿಗೆ ಹಸಿದಾಗ ಊಟ ಸಿಗಬೇಕು. ಅವನಿಗೆ ಯಾವಾಗಾದ್ರೂ ಮೃಷ್ಟಾನ್ನ ಭೋಜನ ಮಾಡಿ ಕೊಟ್ಟು ಏನು ಪ್ರಯೋಜನ ಇಲ್ಲ. ಹಸಿದಾಗ ಕೊಡಬೇಕಾದಂತಹ ಒಂದು ಅನಿವಾರ್ಯತೆ ಇರ್ತದೆ. ಅದನ್ನು ನಾವು ತಯಾರಿದರೆ ಈ ಪ್ರಿಂಟಿಂಗ್ ಫೀಲ್ಡ್ ಆಗ್ಬೋದು, ನೋಡ್ಬೋದು. ಮತ್ತೆ ಒಂದು ನಮ್ಮೊಂದಿಗಿರುವವರನ್ನು ನಮ್ಮ ಆಲೋಚನೆಯಲ್ಲಿ ಕರ್ಕೊಂಡು ಹೋಗುವಂತಹ ಆ ಒಂದು ಇದು ಬೇಕು ನಮಗೆ. ಆ ಒಂದು ಕೆಪಾಸಿಟಿ ಅಥವಾ ಒಂದು ಕೌಶಲ ನಮ್ಮ ಕೈಯಲ್ಲಿ ಬೇಕು. ಅದು ಅದರ ಮುಖ್ಯವಾದ ವಿಚಾರ. ಅವರಿಗೆ ಅದನ್ನು ಮನದಟ್ಟು ಮಾಡಬೇಕು. ಅದರ ಪ್ರಯೋಜನ ನಮ್ಮ ಗ್ರಾಹಕರಿಗೆ ಸಿಗಬೇಕು. ಮತ್ತು ನಾನು ಹೇಳಿದ ಹಾಗೆ ಆ ತನ್ಮಯಿ ಭಾವ ಅಂತ ನಮ್ಮ ಸೋದರ ಭಾಷೆ ಮಲಯಾಳದಲ್ಲಿ ಒಳ್ಳೆ ಶಬ್ದ ಕೊಟ್ಟಿದ್ದಾರೆ. ತನ್ಮಯಿ ಭಾವ, ಗೆಟಿಂಗ್ ಇಟ್ ಟು ದ ಶೂಸ್ ಆಫ್ ದ ಅದರ್ ಪರ್ಸನ್. ನಾವು ಅವನ ಕಡೆಯಿಂದ ಆಲೋಚನೆ ಮಾಡುವಾಗ ನಮಗೆ ಕೂಡಲೇ ಗೊತ್ತಾಗ್ತದೆ ಬೇಕು ಅಂತ. ನನಗೆ ಈ ಸಾರ್ವಜನಿಕವಾಗಿ ಬ್ರಹ್ಮಕಲಶಗಳು ಮತ್ತು ಇದರಲ್ಲೆಲ್ಲ ಇನ್ವಾಲ್ವ್ ಆದ ಕಾರಣ ಅವರ ಮನಸ್ಥಿತಿ ಹೇಗಿರ್ತದೆ ಅಂತ ಹೇಳುವುದು ನನಗೆ ತುಂಬ ಚೆನ್ನಾಗಿ ಗೊತ್ತು.
ಹಾಗಾಗಿ ಅವರು ಒಂದು ಏನಾದರೂ ಒಂದು ಆಮಂತ್ರಣ ವೈದ ತಂದು ಕೊಡುವಾಗ ನನಗೆ ಕೂಡಲೇ ಗೊತ್ತಾಗ್ತದೆ, ಈಗ ಸಂಜೆ ಇವರಿಗೆ ಕೊಡದಿದ್ರೆ ಇವರು ಕೆಡ್ತಾರೆ ಅಲ್ಲಿ ಅಂತ ಹೇಳುವಂಥದ್ದು. ಹಾಗೆ ಆ ಒಂದು ವಿಚಾರವನ್ನು ಕೂಡ ನಾವು ನಮ್ಮ ತಲೆಯಲ್ಲಿ ಇಟ್ಟುಕೊಳ್ಬೇಕಾಗ್ತದೆ. ಖಂಡಿತವಾಗಿಯೂ ನಮ್ಮ ಈಗ ಒಬ್ಬನಿಗೆ ಸಾಧ್ಯ ಇಲ್ಲ ಇದ್ರೆ ಒಂದು 2-3 ಜನ ವಿದ್ಯಾವಂತರು ಸೇರಿಕೊಂಡು ಹಾಗೂ ಮಾಡಬಹುದು. ಇದರಲ್ಲಿ ಹೇಳಿದ್ರೆ ತುಂಬಾ ವಿಭಾಗ ಇರ್ತದೆ, ಪರ್ಚೇಸು, ಆಮೇಲೆ ಅದೇ ಸರ್ವಿಸಿಂಗು, ಈ ನಾವು ಎಲ್ಲ ಮೆಷಿನು ಅದು ಇದು ಇದ್ದದನ್ನಾದರೂ ಒಂದು ಸುಸ್ಥಿತಿಯಲ್ಲಿ ಇಡಬೇಕಾದ್ರೆ ಇದೆಲ್ಲ ತುಂಬಾ ವಿಚಾರಗಳಿದೆ. ಅದನ್ನೆಲ್ಲ ಆಯಾ ಸಂದರ್ಭಕ್ಕೆ ಬೇಕಾಗಿ ನಾವು ಮಾಡುವಂತಹ ಒಂದು, ನಾವು ಕೆಲವು ಸರ್ತಿ ಇಲ್ಲಿ ಇಷ್ಟು ಹಳ್ಳಿ ಪ್ರದೇಶದಲ್ಲಿ ಆದ ಕಾರಣ ನಮಗೆ ಬೇಕಾದ ಸರ್ವಿಸಿಂಗ್ ಎಲ್ಲ ಈ ಪೇಟೆಯಲ್ಲಿ ಹೇಳಿದಾಗೆ ಸಿಗುವುದಿಲ್ಲ. ಯಾರೋ ಒಬ್ಬರು ಎಲ್ಲಿಂದ ಬರಬೇಕಾಗ್ತದೆ ಮೆಕ್ಯಾನಿಕ್, ಅವ ಲಾಸ್ಟಿಗೆ 11:00ವರೆಗೆ ಅವನ ಟ್ರೈನ್ ಆದರೆ 11:00ವರೆಗೆ ಟ್ರೈನ್ಗೆ ಕಾಸರಗೋಡಿಗೆ ಮಂಗಳೂರಿಗೆ ಅವನನ್ನು ಡ್ರಾಪ್ ಮಾಡಿದರೆ ಮಾತ್ರ ನಾನು ಬರ್ತೇನೆ ಅಂತ ಹೇಳ್ತಾನೆ. ಈಗಿರುವ ತೊಂದರೆಗಳು ಅದೆಲ್ಲ ಫೀಲ್ಡ್ನಲ್ಲಿ ಇದೆ. ಬಟ್ ಇದಕ್ಕೆಲ್ಲ ಒಂದು ಹೊಂದಿಕೊಳ್ಳುವ ಮನಸ್ಥಿತಿಯನ್ನು ನಾವು ಬೆಳೆಸಬೇಕಾಗ್ತದೆ. ಹಾಗೆ ಹೋದರೆ ಅದು ಒಳ್ಳೆಯ ಒಂದು ಪ್ರಯೋಜನ, ಹೌದು, ಸಫಲತೆಯನ್ನು ನಾವು ಕಾಣಬಹುದು. ಹಾಗೆ ಶೃಂಗೇರಿ ಸಂಪರ್ಕ ಸಮಿತಿಯಲ್ಲಿ ನೀವು ತುಂಬ ವರ್ಷಗಳಿಂದ ಕೆಲಸ ಮಾಡಿ ನಮ್ಮ ಶೃಂಗೇರಿಯ ಮತ್ತು ಸಮಾಜ, ಕರಾಡ ಸಮಾಜದ ಬಂಧುಗಳ ನಡುವೆ ಉತ್ತಮವಾದಂತಹ ಒಂದು ಸಂಪರ್ಕವನ್ನು ಸಾಧಿಸಲಿಕ್ಕೆ ಕೊಂಡಿಯಾಗಿದ್ದೀರಿ. ಹಾಗಾದ್ರೆ ಇದರ ಬಗ್ಗೆ ನಿಮ್ಮ ಅನುಭವಗಳೇನು? ಶೃಂಗೇರಿ ಮಠ ಮತ್ತು ನಮ್ಮ ತಂದೆಯವರಿಗೆ ತುಂಬ ಹತ್ತಿರದ ಸಂಬಂಧ ಇತ್ತು ಅವರಿಗೆ. ಆ ಸಂದರ್ಭದಲ್ಲಿ ಅದೇ ಅವರನ್ನು ನೋಡಿ ಆಮೇಲೆ ಇಲ್ಲಿ ನಮಗೆ ನಿಜವಾಗಿ ಸ್ಫೂರ್ತಿಯಾದವರು ನಮ್ಮ ಚೇರ್ಕೂಡ್ಲು ಗೋಪಣ್ಣ. ಅವರು ಚಾತುರ್ಮಾಸ್ಯದ ಸಮಯದಲ್ಲಿ ಒಂದು ಸಣ್ಣ ವಾಹನ, ಒಂದು 5-10 ಜನರನ್ನು ಸೇರಿಸಿಕೊಂಡು ಅವರು ಹೋಗ್ತಾ ಇದ್ರು ಶೃಂಗೇರಿಗೆ. ಇದು ಚಾತುರ್ಮಾಸ್ಯದ ಸಮಯದಲ್ಲೇ ನಾವು ಒಂದು ಗುರುದರ್ಶನ ಮಾಡಬೇಕು ಅಂತ ಹೇಳುವಂತಹ ಒಂದು ಅದರ ಪ್ರಾಮುಖ್ಯವನ್ನು ನಮಗೆ ತೋರಿಸಿಕೊಟ್ಟವರು ಅವರು. ಹಾಗೆ ಅದರ ಮುಂದುವರಿಕಾ ಭಾಗವಾಗಿ ಮತ್ತೆ ನಮ್ಮ ಆಟಿಕುಕ್ಕೆ ಹರೀಶಣ್ಣ ಮತ್ತೆ MLC ಬಾಲಕೃಷ್ಣಣ್ಣ, ಕೊಳಿಕೆಜಿ ಬಾಲಕೃಷ್ಣಣ್ಣ, ಹೀಗೆ ಇದ್ದ ಕೆಲವು ಪ್ರಮುಖರು ಅವರಿಗೆ ಶೃಂಗೇರಿ ಮಠದೊಟ್ಟಿಗೆ ಸಂಪರ್ಕ ಸ್ವಲ್ಪ ಹೆಚ್ಚು ಇದಾದ ಮೇಲೆ ನಾವು ಇದನ್ನು ಹೀಗೆ ಬಿಡೋದಲ್ಲ, ನಾವೊಂದು ಇದಕ್ಕೊಂದು ಸರಿಯಾದ ರೂಪ ಕೊಡಬೇಕು ಅಂತ ಹೇಳಿ ಶೃಂಗೇರಿ ಸಂಪರ್ಕ ಸಮಿತಿ ಅಂತ ಒಂದು ಹಾಗೆ ಅದು ರೂಪುಗೊಂಡದ್ದು. ಅದು ಆದ ಮೇಲೆ ಶೃಂಗೇರಿ ಸಂಪರ್ಕ ಸಮಿತಿ ರೂಪುಗೊಂಡ ಮೇಲೆ ಏನಾಯ್ತು ಅಂತ ಹೇಳಿದ್ರೆ ಆನೆಮಜಲು ವಿಷ್ಣು ಭಟ್ರು ಮತ್ತು ಶೃಂಗೇರಿ ಮಠಕ್ಕೆ ತುಂಬಾ ಹತ್ತಿರದ ಸಂಪರ್ಕ ಇರುವವರು. ಅವರು ಒಂದು ದಿನ ಹೀಗೆ ನಾವು ಮಾತಾಡ್ತಾ ಇರುವಾಗ ಅವರು ಹೇಳಿದ್ರು, ಇದು ಹೀಗೆ ಅಲ್ಲ, ನಾವಲ್ಲಿ ವರ್ಷಂಪ್ರತಿ ಹೋಗುದು ಒಂದು ಭಿಕ್ಷಾ ವಂದನೆ ಮತ್ತೆ ಒಂದು ಪಾದ ಪೂಜೆ, ನಾವು ಇದಕ್ಕಿರುವ ಮೊತ್ತವನ್ನು ನಾವಲ್ಲಿ ಒಂದು ಮೂಲ ನಿಧಿಯಾಗಿಟ್ಟು ಅದು ಪ್ರತಿ ವರ್ಷ ನಾವು ಹೋಗೋ ದಿನ ಅಲ್ಲಿ ನಡೆಯುವ ಹಾಗೆ ಅದು ಈಗಲೂ ನಡೀತಾ ಉಂಟು. ಹಾಗೆ ಆ ರೀತಿಯಲ್ಲಿ ನಾವು ಈ 4 ಊರುಗಳಲ್ಲಿ, ಅದರಲ್ಲಿ ನಮ್ಮ ಇಲ್ಲಿಯ 4 ಊರುಗಳಲ್ಲದೆ ಕೊಪ್ಪದಿಂದ ಕೂಡ ನಮ್ಮ ಸಮಾಜ ಬಾಂಧವರು ಅದಕ್ಕೆ ದೇಣಿಗೆ ಎಲ್ಲ ಕೊಟ್ಟಿದ್ದಾರೆ. ಆ ಒಂದು ಮೊತ್ತ ಅಲ್ಲಿ ಜಮೆ ಮಾಡಿ ಈಗಲೂ ಕೂಡ ನಾವು ಚಾತುರ್ಮಾಸ್ಯದಲ್ಲಿ ಹೋಗುವ ದಿನ ಆ ಸೇವೆ ಆಗುವುದು ಆ ಮೊತ್ತದ ಬಡ್ಡಿಯಿಂದ. ಹಾಗೆ ಒಂದು ಮಾಡಲಿಕ್ಕೆ ಸ್ಟಾರ್ಟ್ ಆಯಿತು. ಆ ಸಂಪರ್ಕ ಸಮಿತಿ ಅಂತ ನಾವು ನಿಜವಾಗಿ ಕಾಯಿನ್ ಮಾಡಿದ್ದು ಆ ಉದ್ದೇಶಕ್ಕೆ. ಮತ್ತೆ ಅಷ್ಟು ಸಮಯ ಅಲ್ಲಿಗೆ ಹೋಗುವವರನ್ನು ಕೋಆರ್ಡಿನೇಟ್ ಮಾಡೋದು ದೊಡ್ಡ ಕೆಲಸ ಅದು. ಇದು ಪ್ರತಿಯೊಂದು ಒಬ್ಬರು ನಾನು ಬರ್ತೇನೆ ಹೇಳ್ತಾರೆ, ಬಸ್ ಎಲ್ಲ ಹೇಳಿ ಆಗಿರ್ತದೆ. ಆ ದಿವಸ ಚೆಡ್ರ ಸೌಖ್ಯನ ಗೈನೆ ಧಾರದೇನೆ ಮತ್ತೆ ಇಂತಹ ಹಲವು ಕಾರಣಗಳಿಂದ ಹೆಚ್ಚಿನವರು ಕೈ ಬಿಟ್ಟು ಹೋಗುವಾಗ ಈ ಬಸ್ಸು ಹೇಳಿದವ ಎಲ್ಲಿಯೋ ಮುಟ್ಟಿರ್ತಾನೆ. ಹೇಳಿದ್ರೆ ಅದನ್ನು ಕೋಆರ್ಡಿನೇಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಬಟ್ ಅದನ್ನೆಲ್ಲ ಒಂದೊಂದು ಊರುಗಳಲ್ಲಿ ಒಬ್ಬೊಬ್ಬರನ್ನು ಸಹ ನಿಯೋಜಿಸಿ ಅದು ಅಷ್ಟು ವರ್ಷ ಅದು ನಡೀತಾ ಬಂತು. ಅಲ್ಲಿ ಮತ್ತೆ ರೂಮುಗಳನ್ನು ಹೇಳೋದು, ಬಂದವರಿಗೆ ಬೆಳಿಗ್ಗೆ ಅವರಿಗೆ ಬಂದವರಿಗೆ ಒಂದು ಸ್ವಾಗತ ಮಾಡುವುದು, ಈ ಕೆಲಸ ಎಲ್ಲ ಅಷ್ಟು ವರ್ಷಗಳಲ್ಲಿ ನನಗೆ ಮಾಡ್ಲಿಕ್ಕೆ ಸಾಧ್ಯ. ಅದು ದೊಡ್ಡ ಒಂದು ಭಾಗ್ಯ ಅಂತ ಗ್ರಹಿಸ್ತೇನೆ, ಒಂದು ಗುರು ಸೇವೆ ಅದು. ಹಾಗೆ ಶೃಂಗೇರಿಗೆ ಬಂದಂತಹ ಒಂದು ಸಂಪರ್ಕ ಅದು. ಆಮೇಲೆ ಕೂಡ ಇವರು ಗೌರಿಶಂಕರ್ ಅಲ್ಲಿ ಆಡಳಿತಾಧಿಕಾರಿಗಳಾಗಿರುವವರೆಗೆ ಅವರ ಒಬ್ಬರು ಶಂಕರನಾರಾಯಣ ಭಟ್ರು ಅಂತ ಅವರು ಈಗಲೂ ಇದ್ದಾರೆ, ಅಲ್ಲಿ ಕರೆಸ್ಪಾಂಡೆನ್ಸ್ ವಿಭಾಗದಲ್ಲಿ ಇದ್ದಾರೆ. ಅವರು ನಮ್ಮ ಈ ಊರಿನವರು. ಹಾಗೆ ಅವರ ಹತ್ರ ಒಂದು ಎಕ್ಸ್ಟ್ರಾ ನಮಗೆ ಒಂದು ಒಳ್ಳೆ ಆತ್ಮೀಯತೆ ಸ್ನೇಹ ಎಲ್ಲ ಇತ್ತು. ಹಾಗಾಗಿ ಆ ಒಂದು ಸಂಬಂಧ ಹಾಗೆ ಬೆಳೆದು ಬಂತು. ಇದು ಶೃಂಗೇರಿ ಸಂಪರ್ಕದ ಬಗ್ಗೆ ಇರುವಂತಹ ನನ್ನ ಅನುಭವ. ಈಗ ನೀವು ಕಾಸರಗೋಡಿನ ಕಿರು ಕೈಗಾರಿಕಾ ಘಟಕದ ಜಿಲ್ಲಾಧ್ಯಕ್ಷರಾಗಿಯೂ ಕೂಡ ಕೆಲಸ ನಿರ್ವಹಿಸ್ತಾ ಇದ್ದೀರಿ ಅಂತ ಹೇಳುವಂಥದ್ದು ತುಂಬ ಸಂತೋಷದ ವಿಚಾರ ನಮ್ಮ ಕರಾಡ ಸಮುದಾಯಕ್ಕೆ. ಇದರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳ್ಬೋದಾ? ನೋಡಿ, ಕೇರಳದಲ್ಲಿ ಕೇರಳ ರಾಜ್ಯ ಕಿರು ಕೈಗಾರಿಕಾ ಸಂಘ, ಕೇರಳ ಸ್ಟೇಟ್ ಸ್ಮಾಲ್ ಇಂಡಸ್ಟ್ರೀಸ್ ಅಸೋಸಿಯೇಷನ್, 14 ಜಿಲ್ಲೆಗಳಲ್ಲಿ ಇದರ ಒಂದು ಸ್ಟ್ಯಾಟ್ಯೂಟರಿ ಬಾಡಿ ಇದೆ. 14 ಜಿಲ್ಲೆ ಕೇರಳದ. ಮತ್ತು ನಮ್ಮ ರಾಜ್ಯ ಸಮಿತಿ ಇರುವುದು ಕೊಚ್ಚಿ, ಎರ್ನಾಕುಳಮಿನ ಕಳಮಶ್ಶೇರಿ ಅಂತ ಹೇಳುವಲ್ಲಿ.
ಈ 14 ಜಿಲ್ಲೆಯಲ್ಲಿ ವಯನಾಡು ಒಂದು ಬಿಟ್ಟು ಬಾಕಿ ಎಲ್ಲ ಜಿಲ್ಲೆಗಳಲ್ಲಿ ನಮಗೆ ಸ್ವಂತವಾದ ಆಫೀಸು ಮತ್ತು ವ್ಯವಸ್ಥೆ ಎಲ್ಲ ಇದೆ. ಬೆಳಿಗ್ಗೆ 10ರಿಂದ ಸಂಜೆ 4 ಗಂಟೆವರೆಗೆ ನಮ್ಮೊಬ್ಬರು ಸ್ಟಾಫ್ ಅಲ್ಲಿ ಇರ್ತಾರೆ. ಕಿರು ಕೈಗಾರಿಕೆಗೆ ಸಂಬಂಧಪಟ್ಟದ್ದು MSME ಸೆಕ್ಟರ್ ಎಲ್ಲ ವಿವರ ನೀವು ಜಿಲ್ಲಾ ಕೈಗಾರಿಕಾ ಕೇಂದ್ರದಲ್ಲಿ ಏನೆಲ್ಲ ಸಿಗ್ತದೆ ಅದೆಲ್ಲ ನಮ್ಮ ಆಫೀಸ್ನಲ್ಲಿ ಸಿಗ್ತದೆ. ಒಬ್ಬರು ಸ್ಟಾಫ್ ಇದ್ದಾರೆ ಇಷ್ಟು ಸಮಯ. ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ಈ ಕಿರು ಕೈಗಾರಿಕಾ ಸಂಘಕ್ಕೆ ಗವರ್ಮೆಂಟ್ ರೆಕಗ್ನಿಷನ್ ಮತ್ತು ಗ್ರಾಂಟ್ ಎರಡೂ ಇದೆ. ಇಲ್ಲಿ ಈ ಸಂಘ ಈ ಯೂನಿಟ್ ಸ್ಥಾಪನೆ ಆಗುವಾಗ ಮೊದಲು ಕಣ್ಣನೂರು ಜಿಲ್ಲೆ ಇತ್ತು. ನಾವು 79ರಲ್ಲಿ ನಮ್ಮ ಪ್ರೆಸ್ ಸ್ಟಾರ್ಟ್ ಆದ್ದು. ಆ ಸಂದರ್ಭದಲ್ಲಿ ಕಾಸರಗೋಡಿನಲ್ಲಿ BV ಕಕ್ಕಿಲಾಯ ಮತ್ತು ಹರಿರಾಯ ಕಾಮತ್ ಮತ್ತು ಒಬ್ಬರು BM ಅನಂತ ಅಂತ ಇದ್ರು ಮಂಜೇಶ್ವರದವರು. ಹೀಗೆ ಒಂದು 3-4 ಜನ ಆಯಾ ಊರಿಗೆ ಹೋಗಿ ಹುಡುಕಿ ಈ SSI ಇಂತಾಗ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅಂತ ರಿಜಿಸ್ಟ್ರೇಷನ್ ಇದ್ದ ಯೂನಿಟ್ಗಳನ್ನು ಇದರ ಸದಸ್ಯರನ್ನಾಗಿ ಮಾಡ್ತಾ ಇದ್ರು. ನಮ್ಮ ತಂದೆಯವರ ಪರಿಚಯದವರು ಇವರೆಲ್ಲರೂ ಆದ ಕಾರಣ ಆ 79-80ರಲ್ಲಿ ನಮ್ಮ ಒಂದು ಮೆಂಬರ್ಶಿಪ್ ಇತ್ತು ಅದರಲ್ಲಿ. ಅದು ಆಮೇಲೆ ವರ್ಷಕ್ಕೊಮ್ಮೆ ಯಾರೊಬ್ರು ಸ್ಟಾಫ್ ಬಂದು ಅದು ರಿನ್ಯೂ ಆಗ್ತಾ ಇತ್ತು, ಹಾಗೆಯೇ ಹೋಗ್ತಾ ಇತ್ತು. ಯಾರೋ ಎಲ್ಲಿ ಇದ್ದಾರೆ ಗೊತ್ತಿಲ್ಲ. ಆಮೇಲೆ ಕಾಸರಗೋಡು ಜಿಲ್ಲೆ ಅಸ್ತಿತ್ವಕ್ಕೆ ಬಂತು. ಕಾಸರಗೋಡು ಜಿಲ್ಲೆ ಅಸ್ತಿತ್ವಕ್ಕೆ ಬಂದ ಮೇಲೆ ಕಾಸರಗೋಡಿನವರು ಸೇರಿ ಕಾಸರಗೋಡಿನಲ್ಲಿ ಅದರ ಆಫೀಸ್ ಎಲ್ಲ ಆಯಿತು. ಮತ್ತು ಸ್ವಲ್ಪ ಜಾಗ ತೆಗೆದು ಅಲ್ಲಿ ಸಿಡ್ಕೋ ಅಂತ ಇಂಡಸ್ಟ್ರಿಯಲ್ ಎಸ್ಟೇಟ್ ಇದೆ ವಿದ್ಯಾನಗರದಲ್ಲಿ, ಅಲ್ಲಿ ಒಂದು ಸ್ವಂತ ಸಿಡ್ಕೋಗೆ ಬಂದದ್ದು. ಆಮೇಲೆ ಹತ್ತಿರ ಒಂದು ಮನೆ ಪರ್ಚೇಸ್ ಮಾಡಿ ಅದರಲ್ಲಿ ತುಂಬ ವರ್ಷ ಅದು ನಡೀತಾ ಇತ್ತು. ನಾನು ವರ್ಷಕ್ಕೊಮ್ಮೆ ಜನರಲ್ ಬಾಡಿ ಇದಾಗುವಾಗ ಹೋಗ್ತಾ ಇದ್ದೆ, ಬರ್ತಾ ಇದ್ದೆ, ಹಾಗೆ ಇತ್ತು. ಇವರು ಸ್ವಲ್ಪ ಸಮಯ ಕಳೆದ ಮೇಲೆ ಅವರಿಗೆ ಅಲ್ಲಿ ಆಫೀಸ್ ಬೇರರ್ಸ್ ಆಗಲಿಕ್ಕೆ ಸ್ವಲ್ಪ ಸೀನಿಯರ್ ಮೋಸ್ಟ್ ಜನಗಳು ಬೇಕು, ತುಂಬ ಇದು ಇರುವವರು, ಯಾರು ಮೆಂಬರ್ಶಿಪ್ಪಿನಲ್ಲಿ ತುಂಬಾ ಇರೋರು. ನಮಗೆ ಅನುಭವ ಏನಿಲ್ಲ ಇದ್ರು ಸೀನಿಯಾರಿಟಿ ಅಂತ ಒಂದು ಉಂಟಲ್ಲ. ಹಾಗೆ ಕಾಸರಗೋಡಿನ ಕೆಲವು ಜನ, ಅದರಲ್ಲಿ ಕೆಲವು ಜನ 1-2 ಜನರ ಪರಿಚಯ ಇತ್ತು ನನಗೆ. ಅವರು ಬಂದು ನೀವೊಮ್ಮೆ ಬರಬೇಕು ನಮ್ಮ ಅಸೋಸಿಯೇಷನ್ಗೆ, ಮತ್ತೆ ನೀವೊಂದು ಆಫೀಸ್ ಬೇರರ್ ಆಗಿ ನಮಗೆ ಒಂದು ನಮ್ಮಲ್ಲಿ ಇರಬೇಕು ಹೀಗೆಲ್ಲ ಹೇಳಿದ್ರು. ಆಗ ಮತ್ತೆ ಒಂದು ಹುಮ್ಮಸ್ಸು ಸಹ ಇತ್ತು, ಒಂದು 20-30 ವರ್ಷದ ಹಿಂದೆ ಆಗುವಾಗ. ಹಾಗೆ ನಾನು ಮತ್ತೆ ಪುನಃ ಆ ಒಂದು ರಿಲೇಷನ್ ಡೆವಲಪ್ ಆಯಿತು. ನಾನು ಮೀಟಿಂಗ್ಸಿಗೆ ಹೋಗ್ತಾ ಇದ್ದೆ. ಅದು ಪ್ರತಿ ತಿಂಗಳು 3rd ವೆಡ್ನೆಸ್ಡೇ ನಮ್ಮದು ಮೀಟಿಂಗ್ ಇದೆ. ವಿಶೇಷ ಏನು ಅಂತ ಹೇಳಿದ್ರೆ, MSME ಸಂಬಂಧಪಟ್ಟಂತಹ 26 ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ನಲ್ಲಿ ನಮಗೆ ಸಿಟ್ಟಿಂಗ್ ಒಂದು ಮೆಂಬರ್ಶಿಪ್ ಇದೆ, ಇನ್ಕ್ಲೂಡಿಂಗ್ GST, ಪೊಲ್ಯೂಷನ್ ಕಂಟ್ರೋಲು, ಮತ್ತು DIC, ಮತ್ತು ತುಂಬ DLRC, ಡಿಸ್ಟ್ರಿಕ್ಟ್ ಲೆವೆಲ್ ರಿವ್ಯೂ ಕಮಿಟಿಯಿಂದ ಬ್ಯಾಂಕಿಂದು ಬರ್ತದೆ. ಎಲ್ಲ ಇಲ್ಲಿಯ ಈ ಡಿಸ್ಟ್ರಿಕ್ಟಿನ ಎಲ್ಲ ಬ್ಯಾಂಕುಗಳ ಮ್ಯಾನೇಜರ್ಗಳ ಆ ಮೀಟಿಂಗ್ ಇವರು ಸ್ಟ್ಯಾಟ್ಯೂಟರಿ ಅದು. ಅದರಲ್ಲಿ RBIಯ DGM ಎಲ್ಲ ಬರ್ತಾರೆ. ಅದಕ್ಕೆ ಅನುಕೂಲ ಏನು ಅಂತ ಹೇಳಿದರೆ, ನಮ್ಮ ಮೆಂಬರ್ಸಿಗೆ ಏನಾದರೂ ತೊಂದರೆಗಳಿದ್ರೆ ಅವರು ನಮ್ಮ ಮುಖಾಂತರ ನಮಗೆ ಅಲ್ಲಿ ರೆಪ್ರೆಸೆಂಟ್ ಮಾಡಲಿಕ್ಕೆ ಆಗ್ತದೆ. ಅವರನ್ನು ಅಲ್ಲಿ ಒಂದು ಉತ್ತರ ಸಿಗ್ತದೆ. ಕಲೆಕ್ಟರ್ ಚೇರ್ ಮಾಡುವ ಮೀಟಿಂಗ್ ಅದು. ಇದು ಒಂದು ಅನುಕೂಲಗಳು ಅದರದ್ದು. ಮತ್ತು ನಮಗೆ ಎಲ್ಲ ಈ DIC ಇದು ಮಾಡುವಂತಹ ಈಗಂತೂ ತುಂಬ ಕಾರ್ಯಕ್ರಮಗಳು ಬರ್ತದೆ. ಅದರಲ್ಲೆಲ್ಲ ನಮಗೆ ಒಂದು ಸೀಟಲ್ಲಿ ಇರ್ತದೆ. KSSI ಪ್ರೆಸಿಡೆಂಟು ಅಥವಾ ಸಮ್ ರೆಪ್ರೆಸೆಂಟೇಟಿವ್ ಫ್ರಮ್ KSSI ಅವರಿಗೆ ಒಂದು ಸೀಟ್, ಅದು ಇಡೀ ಇದರಲ್ಲಿ ಇರೋದು. ಈಗ ಏನಾಯಿತು ಅಂತ ಹೇಳಿದರೆ, ಒಂದು ಈ LDF ಗೌರ್ಮೆಂಟ್ ಸೆಕೆಂಡ್ ಟೈಮ್ ಬಂದ ಮೇಲೆ ಅವರಿಗೆ ಕೇರಳ ಅಂತ ಹೇಳಿದರೆ ಇಲ್ಲಿ ಇದು ಅಂಥದ್ದು ಇಂಡಸ್ಟ್ರಿ ಅಲ್ಲ, ಏನೂ ಮಾಡಲಿಕ್ಕಾಗದ ಒಂದು ಇದು ಒಂದು ಸ್ಟೇಟ್ ಅಂತ ಹೇಳುವಂತಹ ಒಂದು ಹಣೆಪಟ್ಟಿ ಕಳಿಸಿಕೊಳ್ಳಲಿಕ್ಕೆ ಬೇಕಾಗಿ ತುಂಬ ಪ್ರೋಗ್ರಾಮ್ಗಳನ್ನು ಮಾಡಿದರು. ನಿಜವಾಗಿ 2ನೇ ಟರ್ಮಿನಲ್ಲಿ ತುಂಬ ಲಿಬರಲೈಸ್ ಆಗಿ. ಹಾಗೆ ಇರುವ ಒಂದು ಸಂದರ್ಭದಲ್ಲಿ ಒಂದು ಟೈಮಿನಲ್ಲಿ ನಾನು ಇದರ ಸೆಕ್ರೆಟರಿ ಆಗಬೇಕಾಗಿ ಬಂತು. ಇದು ಒಂದು 8-10 ವರ್ಷದ ಹಿಂದಿನ ಮಾತು. ಆ ಸೆಕ್ರೆಟರಿ ಆಗಿ ಅದರಲ್ಲಿ 2 ಟರ್ಮಿಗೆ ಸೆಕ್ರೆಟರಿ ಆಫೀಸ್ ಬೇರರ್ ಆಗ್ಬೋದು ಒಬ್ಬನಿಗೆ. ಹಾಗೆ 2 ವರ್ಷ ಸೆಕ್ರೆಟರಿ, 2 ವರ್ಷ ವೈಸ್ ಪ್ರೆಸಿಡೆಂಟ್ ಆಗಿದ್ದೆ. ಆಮೇಲೆ ಏನೋ ನನ್ನ ವೈಯಕ್ತಿಕ ಕಾರಣದಿಂದ ನಾನು ಸ್ವಲ್ಪ ದೂರ ನಿಲ್ಬೇಕಾಯಿತು, ನನ್ನ ಪರ್ಸನಲ್ ವಿಷಯದಿಂದ. ಆದರೂ ಕೂಡ ಇವರು ಆಗಾಗ ಸೀನಿಯರ್ ಮೆಂಬರ್ಸ್, ನೀವು ಹಾಗೆ ವೈಸ್ ಪ್ರೆಸಿಡೆಂಟ್ ಆಗಿ ಎಲ್ಲ ಹಾಗೆ ಹೋಗೋ ಕ್ರಮ ಇಲ್ಲ, ನೀವು ಪ್ರೆಸಿಡೆಂಟ್ ಆಗಿಯೇ ಹೋಗಬೇಕು ಇದರಿಂದ ಅಂತ ಹೇಳೋ ಒತ್ತಡ ಎಲ್ಲ ನನಗೆ ಬರ್ತಾ ಇತ್ತು. ನಾನು ಹೇಗೋ ನಿಭಾಯಿಸ್ತಾ ಇದ್ದೆ. ಇದು ಎಲ್ಲ ಇಲೆಕ್ಷನ್ ಪ್ರೋಸೆಸ್ ಇರುವ ಒಂದು ಇದು. ನಾವು ಇಲೆಕ್ಷನ್ ಪ್ರೋಸೆಸ್ನಲ್ಲೇ ಇಲೆಕ್ಟ್ ಆಗೋದು, ಅದಕ್ಕೆ ಅದು ನಾಮಿನೇಷನ್ ಅಲ್ಲ. ಹಾಗಾಗಿ ಮತ್ತೆ ನಿವೃತ್ತಿ ಇಲ್ಲದೆ ಒಮ್ಮೆ ಪ್ರೆಸಿಡೆಂಟ್ ಆಗಬೇಕಾಗಿ ಬಂತು. ಈ ಕಳೆದ 2 ವರ್ಷ ಅಲ್ಲ, ಅದರ ಮೊದಲಿನ 2 ವರ್ಷಗಳಲ್ಲಿ ಹೇಳಿದರೆ ಈಗ 26 ಆಯಿತು ನಮ್ಮ ಟರ್ಮ್. ಆ್ಯಕ್ಚುಲಿ ನಾದಿಗೆ ಮುಗೀತದೆ ಪ್ರೆಸಿಡೆಂಟ್ ಆಗಿ. 24, 21, 22, 23, 24, 25, 26 ಹಾಗೆ ಆ 4 ವರ್ಷದಲ್ಲಿ ಹಾಗೆ ಮಾಡಿ ಸ್ವಲ್ಪ ಮೆಂಬರ್ಶಿಪ್ ಇಂಪ್ರೂವ್ ಆಯಿತು. ಮತ್ತು ನಮಗೆ ಮತ್ತು ಸ್ಟೇಟ್ ಕಮಿಟಿಗೆ ಇರುವಂಥ ರಿಲೇಷನ್ ಸ್ವಲ್ಪ ಒಳ್ಳೆಯದಾಯಿತು. ಈಗ ಇತ್ತೀಚೆಗೆ ಕಳೆದ ಡಿಸೆಂಬರ್ನಲ್ಲಿ ನಾವು ದೊಡ್ಡ ಒಂದು ಎಕ್ಸ್ಪೋ ಮಾಡಿದೆವು. ಒಂದು 500 ಸ್ಟಾಲ್ ಎಲ್ಲ ಹಾಕಿ, ಅಲ್ಲಿ ಆಡ್ಲಕ್ಸ್ ಒಂದು ಆಡಿಟೋರಿಯಂ ಅಂತ ಉಂಟು, ಅಂಗಮಾಲಿ ಅಂತ, ಈ ಕಾಲಡಿಯ ಹತ್ತಿರದ ಒಂದು ಸಿಟಿ ಇದು ಪೇಟೆ ಇದೆ ಅಲ್ಲಿ. ಹಾಗೆ ಹೀಗೆಲ್ಲ ಆಗಿ ನಮಗೂ ಸ್ಟೇಟ್ ಕಮಿಟಿಗೂ ತುಂಬ ರಿಲೇಷನ್ ಎಲ್ಲ ಒಳ್ಳೆಯದಾಯಿತು. ಹಾಗಾಗಿ
ಒಂದು ಪುಷ್ ಸಿಕ್ಕಿತು. ಮತ್ತು ಮುಖ್ಯವಾಗಿ ನನಗೆ ಪರ್ಸನಲಿ ಬಂದಂತಹ ಬೆನಿಫಿಟ್ ಏನು ಅಂತ ಹೇಳಿದ್ರೆ ಎಕ್ಸ್ಪೋಜರ್. ನಾವು ಈ 14 ಜಿಲ್ಲೆಯ ಬೇರೆ ಬೇರೆ ರೀತಿಯ ಜನರನ್ನು ತಿಂಗಳಿಗೊಮ್ಮೆ ಕಾಣ್ತೇವೆ. ಈ ಸ್ಟೇಟ್ ಕಮಿಟಿ ಮೀಟಿಂಗು ತಿಂಗಳಿಗೊಂದು ಕಂಪಲ್ಸರಿ, ನಾನು ಹೋಗಲೇಬೇಕು. ಇಲ್ಲಿಯ ಎಲ್ಲ ಇದನ್ನು ನಾನಲ್ಲಿ ರಿಪೋರ್ಟ್ ಮಾಡಬೇಕು, ನನ್ನ ಆಕ್ಟಿವಿಟೀಸ್. ಒಂದು ತಿಂಗಳಿನಲ್ಲಿ ನಾನು ಎಷ್ಟು ಯೂನಿಟ್ ಮಾಡಿದೆ, ಯಾವುದೆಲ್ಲ ಮೀಟಿಂಗಿಗೆ ಹೋದೆ, GST ಮೀಟಿಂಗಿಗೆ ಹೋಗಿ ಏನು ಕೇಸ್ ಪ್ರೆಸೆಂಟ್ ಮಾಡಿದೆ, ಅದರ ರಿಸಲ್ಟ್ ಏನು, ಇದೆಲ್ಲ ನಾನು ಅಲ್ಲಿ ಹೇಳಬೇಕಾಗ್ತದೆ ನಮ್ಮ ಮೀಟಿಂಗಿನಲ್ಲಿ. ಅದೊಂದು ಒಂದು ರಿಪೋರ್ಟ್ ಕಾರ್ಡ್ ಉಂಟು, ಅದನ್ನು ನಾನು ಪ್ರತಿ ಮೀಟಿಂಗ್ನಲ್ಲಿ ನಾನು ಹೇಳಬೇಕಾಗ್ತದೆ. ತುಂಬ ಅನುಕೂಲ ಆದ ಏನು ಅಂತ ಹೇಳಿದ್ರೆ ಎಕ್ಸ್ಪೋಷರ್. ನಮಗೀಗ ಕೇರಳದ ಯಾವ ಜಿಲ್ಲೆಗೆ ಹೋದರೂ ಒಂದು ಜನ ನಮ್ಮ ಗೊತ್ತಿರಲಿ ಈ ಮುಖಾಂತರ ಒಂದು ಒಳ್ಳೆ ಒಂದು ರಿಲೇಷನ್ ಇದು ಮಾಡುವ ಹಾಗೆ ಆಯಿತು. ಇದರ ಇನ್ನೊಂದು ಇದು ಏನು ಅಂತ ಹೇಳಿದರೆ ಈ ಜನರ ಒಂದು ಕಷ್ಟಗಳು ಗೊತ್ತಾಗುತ್ತೆ ನಮಗೆ. ಇಲ್ಲಿ ಈಗ ನಿಜವಾಗಿ ಕಾಸರಗೋಡು ಇಂಡಸ್ಟ್ರೀಸ್ ನೀವು ನೋಡಿ ಗೊತ್ತಿರ್ಬೋದು, ಇಲ್ಲಿ ಮೇಯ್ನ್ ಆಗಿದ್ದದ್ದು ಕಿನ್ಫ್ರಾ ಅಂತ ಹೇಳಿ ಸೀತಾಂಗೋಳಿಯಲ್ಲಿ. ಅಲ್ಲಿ ಅರ್ಧ ಜಾಗೆಯಿಂದ ಹೆಚ್ಚು HAL ನವರು ತೆಗೆದು ಸುಮ್ಮಗೆ ಅವರು ಮಲಗ್ತಾ ಇದ್ದಾರೆ, ಅವ್ರಿಗೆ ಏನು ಮಾಡುವುದಿಲ್ಲ ಅಲ್ಲಿ. ಅದರ ನಂತರ ಅನಂತಪುರ ಬಂತು, ಅನಂತಪುರ ಇಂಡಸ್ಟ್ರಿಯಲ್ ಎಸ್ಟೇಟ್. ಈಗ ಮಡಿಕೈ ಅಂತ ಹೇಳಿ, ಮೊದಲು ಸಿ ಚಂದ್ರಶೇಖರ್ ಅಂತ ನಮ್ಮ ರೆವಿನ್ಯೂ ಮಿನಿಸ್ಟರ್ ಆಗಿದ್ರು, ಅವರ ಊರಿನಲ್ಲಿ ಮಡಿಕೈ ಅಂತ ಹೇಳೋದು ಕಾಂಜಂಗಾಡಿನ ಹತ್ರ ಬರುತ್ತೆ. ಅವರು 85 ಎಕರೆಯನ್ನು ಡಿಮಾರ್ಕ್ ಮಾಡಿ ಅಲ್ಲಿ ಕಾಂಪೌಂಡ್ ವಾಲ್ ಅದು ಇದೆಲ್ಲ ಮಾಡಿ ಈಗ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ರೋಡು ಅದು ಇದು ಮಾಡಲಿಕ್ಕೆಲ್ಲ ಆಗುತ್ತಾ ಉಂಟು ಅಲ್ಲಿ ಕೆಲಸ. ಅದನ್ನು ಸರಿಯಾದ ಪ್ರಾಜೆಕ್ಟ್ ನಾವು ಪ್ರೆಸೆಂಟ್ ಮಾಡಿದರೆ ನಮಗೂ ಅದಕ್ಕೆ ಬೇಕಾದ ಜಾಗವನ್ನು ನಾವು ಸ್ವಲ್ಪ ಒಳ್ಳೆ ಕನ್ಸೆಷನಲ್ ರೇಟ್ ತುಂಬ ಕಡಿಮೆ ರೇಟಿಗೆ ನಮಗೆ ಲೀಸಿಗೆ ಅಥವಾ ಔಟ್ರೈಟ್ ಪರ್ಚೇಸಿಗೆಲ್ಲ ಸಿಗ್ತಾ ಉಂಟು. ಇದರಿಂದಾಗಿ ಅದೇ ಡಿಪಾರ್ಟ್ಮೆಂಟ್ಗಳ ಪರಿಚಯ, ಕಲೆಕ್ಟರ್ ಎಲ್ಲ ಬೇರೆ ಏನಾದರೂ ವಿಷಯಕ್ಕಾದರೂ ನಮಗೆ ನೇರ ಹೋಗ್ಲಿಕ್ಕೆ ಆಗುತ್ತೆ. ಅವರು KSS ಅವರು ಬಂದಿದ್ದಾರೆ, ಅವರಿಗೆ ಏನು ಅಂತ ಹೇಳುವ ಆ ಒಂದು ಲಿಂಕೇಜ್ ಸಿಗ್ತದೆ ನಮಗೆ. ADM ಅಡಿಷನಲ್ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್, ಕಲೆಕ್ಟರ್ ನೆಕ್ಸ್ಟ್ ಪೋಸ್ಟ್. ಹೀಗೆ DIC ಮತ್ತು ನಮಗೆ ನೋಡಲ್ ಏಜೆನ್ಸಿ ಡಿಸ್ಟ್ರಿಕ್ಟ್ ಇಂಡಸ್ಟ್ರೀಸ್ ಸೆಂಟರ್, ಜಿಲ್ಲಾ ಕೈಗಾರಿಕಾ ಕೇಂದ್ರ ಮತ್ತು ನಮ್ಮ ಆಫೀಸು ಸಾಧಾರಣ ಒಂದೇ ರೀತಿ ಇರುವುದು. ಇದೆಲ್ಲ ಡಿಸ್ಟ್ರಿಕ್ಟ್ನಲ್ಲಿ ಇದೆ. ಹಾಗೆ ಅದು ಅಲ್ಲದೆ IAS ಆಫೀಸರ್ಸ್, ಈಗ ಇಂಡಸ್ಟ್ರೀಸ್ ಸೆಕ್ರೆಟರಿ ಇದ್ದಾರೆ ಮೊಹಮ್ಮದ್ ಹನೀಶ್ ಅಂತ, ಹಾಗೇನ ಹೆಸರು. ಅವರಿಗೆಲ್ಲ ನಮಗೆ ನೇರ ಮಾತಾಡಲಿಕ್ಕೆ ಆಗ್ತದೆ. ಅವರನ್ನು ಅಲ್ಲಿ ಕರೀತಾರೆ, ನಮ್ಮ ಸ್ಟೇಟ್ ಕಮಿಟಿಯ ಮೀಟಿಂಗ್ಸ್ಗೆ ಇದಕ್ಕೆಲ್ಲ ಬರ್ತಾರೆ ಅವರು. ಕಾಸರಗೋಡಿಂದ ಬಂದಿದ್ದಾರೆ, ಏನು ಇವರು ಹೇಳಿ ಸುಮ್ಮನೆ ಹೀಗೆ ಅನಂತಪುರ ಹೇಗೆ ಉಂಟು ಅಥವಾ ಕಿನ್ಫುರದಲ್ಲಿ ಏನು, ಹೀಗೆಲ್ಲ ಮಾತಾಡುವ ಒಂದು ಅವಕಾಶ ನಮಗೆ ಸಿಗ್ತದೆ. ಮಿನಿಸ್ಟ್ರಿಗಳು, ಸ್ಥಳೀಯ ಆಡಳಿತ MB ರಾಜೇಶ್ ಅಂತ ಇದ್ದಾರೆ ಈಗ ಲಾಸ್ಟ್ ಮಿನಿಸ್ಟ್ರಿಯಲ್ಲಿ. ನಮ್ಮ ಇದು P ರಾಜೀವ್ ಅಂತ ಇದ್ರು ಇಂಡಸ್ಟ್ರೀಸ್ ಮಿನಿಸ್ಟರ್. ಅವರಿಗೆಲ್ಲ ಏನು ತೊಂದರೆ ಇಲ್ಲ, ನಮಗೆ ನೇರ ಅವರ ಹತ್ರ ಇಂಟರಾಕ್ಷನ್ ಹೀಗೆ ಉಂಟು ಸರ್. ನೀವು ಒಂದು ನೋಡ್ಬೇಕು, ನಮಗೆ ಅಲ್ಲಿ ಕರೆಂಟು ಮಂಜೇಶ್ವರ ಮಂಗಳೂರಿಂದ ಟ್ರೈನ್ ಹೋಗುವಾಗ ಅಲ್ಲಿ ಕಿನ್ಪುರದಲ್ಲಿ ಪೂರಾ ವೋಲ್ಟೇಜ್ ಡೌನ್ ಆಗಿ ಎಲ್ಲ ಇವರು ಎಂಥದ್ದು ಟ್ಯಾಂಕಿ ಮ್ಯಾನುಫ್ಯಾಕ್ಚರ್ ಮಾಡೋರು ಅವ್ರದ್ದೆಲ್ಲ ವೇಸ್ಟ್ ಆಗಿ ಹೋಗ್ತಾ ಉಂಟು ಸರ್. ಅದೊಂದು ಏನಾದ್ರು ನೋಡ್ಬೇಕು. ಈಗೆಲ್ಲ ಏನಾದ್ರು ನಮಗೆ ಬೇಕಾದ ಹೇಳುವಂಥ ಒಂದು ವೇದಿಕೆ ಸಿಗ್ತದೆ. ಮತ್ತು ಇವರ ಗ್ರೀವೆನ್ಸಸ್, ಈಗ ಪವರ್ ಕನೆಕ್ಷನ್ ಸಿಗದೇ ಇರುವವರು ಅಥವಾ ಸಿಕ್ಕಿದವರಿಗೆ ಅಮೌಂಟ್ ಜಾಸ್ತಿ ಬರುವುದು, ಇದೆಲ್ಲ ನಮಗೆ ಇದು ಈ ಎಲೆಕ್ಟ್ರಿಸಿಟಿ ಅವರದ್ದು ಗ್ರೀವೆನ್ಸ್ ಸೆಲ್ ಅಂತ, ಅದು ಸ್ಟ್ಯಾಟ್ಯೂಟ್ರಿ 3 ತಿಂಗಳಿಗೊಮ್ಮೆ ಅವರು ಗ್ರೀವೆನ್ಸ್ ಸೆಲ್ ಮೀಟಿಂಗ್ ಮಾಡಲೇಬೇಕು. ಅದರಲ್ಲಿ ನಮಗೆ ಒಂದು ಸಿಟ್ಟಿಂಗ್ ಮೆಂಬರ್ಶಿಪ್ ಇದೆ. ಅದೆಲ್ಲ ಅನುಕೂಲಗಳು. ಮತ್ತು ಮುಖ್ಯವಾಗಿ ಅದೇ ಎಕ್ಸ್ಪೋಷರ್, ನಮಗೆ ಅದು ಬೇರೆ ಎಲ್ಲಿಯೂ ಸಿಗ್ಲಿಕ್ಕಿಲ್ಲ. ಅದು ನಮಗೆ ಆಗುವಂತಹ ಅನುಭವ ಅದೊಂದು ಸಿಕ್ಕಿದೆ. ಸ್ವಲ್ಪ ಮಟ್ಟಿಗೆ ಅದಕ್ಕೆ ಬೇಕಾದ ರೀತಿಯಲ್ಲಿ ನಾನು ನನ್ನ ಕೆಲಸ ಕಾರ್ಯಗಳನ್ನು ಮಾಡಿದ್ದೇನೆ ಅಂತ ಹೇಳೋ ಒಂದು ತೃಪ್ತಿಯೂ ಉಂಟು. ಈಗ ಸಮಸ್ತ ಕರಾಡರನ್ನು ಕೂಡ ಒಗ್ಗೂಡಿಸುವಲ್ಲಿ ಕೆಲಸ ಮಾಡ್ತಾ ಇರುವಂತಹ ನಮ್ಮ ಈ ಕರಾಡ ವಿಶ್ವ ಆ್ಯಪ್ ಪ್ರಾರಂಭಗೊಂಡಿರುವುದು ನಮಗೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಇದರ ಕುರಿತು ನೀವು ಕೂಡ ಕೆಲಸ ಮಾಡ್ತಾ ಇದ್ದೀರಿ, ಇದರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಕೊಡಬಹುದಾ? ಕರಾಡ ವಿಶ್ವ ನಿಜವಾಗಿ ಒಂದೊಂದು ಲ್ಯಾಂಡ್ಮಾರ್ಕ್ ಅಚೀವ್ಮೆಂಟ್ ನಮ್ಮದು. ಯಾಕೆಂತ ಹೇಳಿದರೆ ಈಗಿನ ಈ ಡಿಜಿಟಲ್ ತಂತ್ರಜ್ಞಾನ, ನಾವು ಗಂಟೆಗೆ 200 ಕಿಲೋಮೀಟರ್ನಲ್ಲಿ ವೇಗದಲ್ಲಿ ಹೋಗುವ ಕಾರುಗಳು ನಮ್ಮ ಹತ್ರ ಉಂಟು, ಸರಿಸುಮಾರು ರಸ್ತೆಗಳು ನಮ್ಮ ಹತ್ರ ಉಂಟು. ನಾವು ಈಗಲೂ ಗಾಡಿಯಲ್ಲಿ ಹೋಗ್ಲಿಕ್ಕೆ ಆಗುವುದಿಲ್ಲ ಅಥವಾ ಅಂಬಾಸಡರ್ ಕಾರ್ನಲ್ಲಿ ಓಡಲಿಕ್ಕೆ ಆಗುವುದಿಲ್ಲ. ನಿಜವಾಗಿ ಕಾಲದ ಅಗತ್ಯ ಅದು. ಈ ನಮ್ಮ ಈ ಡಿಜಿಟಲ್ ತಂತ್ರಜ್ಞಾನ ಅಂತ ಹೇಳೋದು ಕಾಲದ ಅಗತ್ಯ. ನಾವು ಎಷ್ಟು ಬೇಗ ಅದನ್ನು ಅಳವಡಿಸಿಕೊಳ್ತೇವೋ ಅಷ್ಟು ಪ್ರಯೋಜನ ನಮಗೆ ಸಿಗ್ತದೆ, ನನ್ನ ಒಂದು ಅನಿಸಿಕೆ ಹಾಗೆ. ಇದರ ಪೂರ್ವಭಾವಿಯಾಗಿ ನಿಮ್ಗೆ ಗೊತ್ತಿರ್ಬೋದು, ನಾವು 2 ಸಲ ಕರಾಡ, ಒಮ್ಮೆ ಅದೇ ಸಂಪರ್ಕ ಸಹಕಾರ ಸಮೃದ್ಧಿ, ಈ ನಿಟ್ಟಿನಲ್ಲೇ ನಾವು ಮಾಡಿದ ಒಂದು ಅಡ್ರೆಸ್ ಪುಸ್ತಕ. ಅದು ನಾವೇ ಒಂದು ಸಮಾನ ಮನಸ್ಕ ಒಂದು 10 ಜನ ಮ್ಯಾಕ್ಸಿಮಮ್ ಇರ್ಬೋದು. ಪ್ರತಿ ಆದಿತ್ಯವಾರ ಬೆಳಿಗ್ಗೆ 6 ಗಂಟೆಗೆ ಒಬ್ಬ ಬೈಕ್ ಮತ್ತು ಒಬ್ಬ ಪಿಲಿಯನ್ ಡ್ರೈವರ್. ನಾವು ಮಂಗಳೂರಿನಲ್ಲಿ ಸುಮಾರು ಒಂದು 3 ತಿಂಗಳು ನಾವು ಸುರತ್ಕಲ್ಲು ಅಲ್ಲಿ ಇಲ್ಲೆಲ್ಲ ಹೋಗಿದ್ದೇವೆ. ಬೆಳಿಗ್ಗೆ 6 ಗಂಟೆಗೆ ಇಲ್ಲಿಂದ ಹೋಗುದು, ಮಂಗಳೂರಿನಲ್ಲಿ ಅಲ್ಲಿ ಅವರನ್ನೊಬ್ಬರನ್ನೇ ಹೆಕ್ಕುದು,
ನಮಗೆ ದಾರಿ ತೋರಿಸ್ಲಿಕ್ಕೆ ಬೇಕಲ್ಲ. ಶುರುವಿಗೆ ಹೋಗುವಾಗ ನಮ್ಮ SV ಭಟ್ರೆಲ್ಲ ಇದ್ರು, ಆಗ ನಮಗೆ ಒಂದು ಸಣ್ಣ ಪರಿಚಯ ಇದ್ದದ್ದು ಅವರದ್ದು, ನಮ್ಮ ರಾಧಾಕೃಷ್ಣ ದೇವಸ್ಥಾನದ ಅವರ ಪರಿಚಯ ಇತ್ತು. ಈಗ 20, 30, 40 ಘರನೆ ಸತಿ ಅಂತ ಹೇಳಿದ್ರು. ನಾವು ಹುಡುಕಿ 170 ಮನೆ ಆಗಿದೆ ನಮಗೆ. ಆಗ ನಾವು ಎಯ್ಯಾಡಿ ಪದವು ಈಚೆ ಇದರಿಂದ ಶುರು ಮಾಡಿ ಶಕ್ತಿನಗರ ಅಲ್ಲಿ ಇಲ್ಲೆಲ್ಲ ಆ ಬಯಲ್ನಲ್ಲೆಲ್ಲ ಹೋಗಿದ್ದೇವೆ ನಾವು. ಬಾಡಿಗೆಗಿದ್ದವರಿದ್ರು, ಈಗ ಸ್ವಂತ ಮನೆ ಅಂತಲ್ಲ, ಮಂಗಳೂರಿನಲ್ಲಿ ಸೆಟ್ಲ್ ಆದವರು. ಹಾಗೆ ಅದು ಕೂಡ ನಮಗೆ ಒಂದು ಜೀವನಕ್ಕೆ ಒಂದು ಒಳ್ಳೆ ಪಾಠವನ್ನು ಕಲಿಸಿದೆ. ನಮಗೆಲ್ಲರನ್ನು ಕಾಣ್ಲಿಕ್ಕೆ ಆಯ್ತು. ಪರ್ಸನಲಿ ಅವರ ಮನೆಗೆ ಹೋಗುವ ಇದು, ಕೆಲವರು ತುಂಬಾ ಖುಷಿ ಪಟ್ಟರು ಅವರನ್ನು ಹುಡುಕಿಕೊಂಡು ನಾವು ಅಲ್ಲಿವರೆಗೆ ಹೋಗಿದ್ದೇವೆ ಅಂತ ಹೇಳುದು. ಅದಕ್ಕೊಂದು ಫಾರ್ಮ್ಯಾಟ್ ಎಲ್ಲ ನಾವು ಮಾಡಿದ್ದೆವು, ಸ್ವಲ್ಪ ನೆಗೆಟಿವ್ ಆಗಿ. ಅದು ಮತ್ತೆ ಎಲ್ಲದರಲ್ಲಿ ಇರುತ್ತೆ ಬಿಡಿ, ಸ್ವಲ್ಪ ಕೆಲವು ಮಾಹಿತಿ ಕೊಡ್ಲಿಕ್ಕೆ ಕೆಲವರು ಹಿಂಜರಿದವರು ಇದ್ದಾರೆ ಆ ಟೈಮಿನಲ್ಲಿ. ಏನಿದ್ರು ಕೂಡ ಅದನ್ನು ಅಷ್ಟು ಮಾಡಿ ಹಾಗೆ ಒಂದು ಮಾಡಿದ್ದು ಆ ಕಾಲಕ್ಕೆ ದೊಡ್ಡ ಒಂದು ಸಾಧನೆ ಅದು. ಅದು ಈ 4 ಊರುಗಳಲ್ಲಿ ನಾವು ಕೊಪ್ಪಕ್ಕೆ ಸಮೇತ ಹೋಗಿದ್ದೇವೆ. ಹಿರಿಯರು ಕೂಡ ನಮ್ಮ ಜೊತೆಗೆ ಬಂದಿದ್ದಾರೆ. ಒಂದು ಬೆಳಿಗ್ಗೆ ಒಂದು ವಾಹನ ಮಾಡಿ ಸೀದಾ ಕೊಪ್ಪಕ್ಕೆ ಹೋಗಿ ಅಲ್ಲಿದ್ದವರನ್ನು ಕಂಡು, ಅಥವಾ ಅಲ್ಲಿದ್ದವರ ಸಂಬಂಧಿಕರನ್ನು ಇಲ್ಲಿ ಹುಡುಕಿ, ಮೈಸೂರು ಈ ಎಲ್ಲ ಕಡೆಗೂ ನಾವು ಹೋಗಿದ್ದೇವೆ. ಬೆಂಗಳೂರಿನಲ್ಲಿ ಮತ್ತು ಅದಾಗಲೇ ಒಂದು ಸಾಧಾರಣ ಒಂದು ಅಡ್ರೆಸ್ಸಿನ ಒಂದು ಇದು ಅಲ್ಲಿ ಇದ್ದ ಕಾರಣ ನಾವು ಬೆಂಗಳೂರಿನಲ್ಲಿ ಯಾರ ಮನೆಗೂ ಹೋಗಬೇಕಾಗಿ ಬರಲಿಲ್ಲ ನಮಗೆ. ಹೀಗೆ ಅದನ್ನು ಈ ಕರಾಡ ವಿಶ್ವದಲ್ಲಿ ಕೂಡ ಬಳಸಿಕೊಳ್ಳಿಕ್ಕೆ ಆಗಿದೆ ಅಂತ ಹೇಳೋದು ಒಂದು ಬಹಳ ಸಂತೋಷದ ವಿಷಯ ನಮಗೆ. ಯಾಕೆಂದ್ರೆ ಯಾವಾಗಲೂ ಒಂದು ಮಾಡಿದ ಒಂದು ಪ್ರಯತ್ನಕ್ಕೆ ಒಂದು ಸಾರ್ಥಕತೆ ಸಿಕ್ಕಿದ್ದು. ಖಂಡಿತವಾಗಿ ಕರಾಡ ವಿಶ್ವ ನಮಗೆ ತುಂಬಾ ನಮ್ಮ ಅಭಿವೃದ್ಧಿಯಲ್ಲಿ ಬಹಳ ದೊಡ್ಡ ಪಾತ್ರ ವಹಿಸ್ತದೆ ಅಂತ ನನ್ನ ವೈಯಕ್ತಿಕ ಅನಿಸಿಕೆ. ಈಗ ನಮ್ಮ ಶಂಕರ ಸದನವು ಇಂಥ ಅಷ್ಟೇ ಒಂದು ಪ್ರಾಮುಖ್ಯ ಇರುವಂಥದ್ದು ಮತ್ತು ಅಷ್ಟೇ ಒಂದು ದೊಡ್ಡ ವಿಷಯ ಅದು. ಈಗ ನೋಡುವವರಿಗೆ ಸ್ವಲ್ಪ ಹಿಂದಿನ ಕಾಲದ ಈ ಮೊಬೈಲ್ ಫೋನು ಅಥವಾ ನಮ್ಮ ಟ್ಯಾಬ್ ಇರ್ಬೋದು, ಲ್ಯಾಪ್ಟಾಪ್, ಕಂಪ್ಯೂಟರ್ನ ಮಾಹಿತಿ ಇಲ್ಲದವರು ತಕ್ಷಣ ಕರ್ರಿ ಟು ಥಿಂಕ್ ಕರ್ರಿ ಅಂತ ಹಾಗಿರೋ ಒಂದು ಭಾವನೆ ಬಿಟ್ರೆ, ಸ್ವಲ್ಪ ಇದರ ಬಗ್ಗೆ ಗೊತ್ತಿದ್ದವರಿಗೆ ಇದರ ಅಗಾಧತೆ ಗೊತ್ತಾಗ್ತದೆ. ಈಗ ನೀವು ಮಾಡಿದ ಇಷ್ಟು ಕೆಲಸ ಉಂಟಲ್ಲ, ಇದು ತುಂಬಾ ತುಂಬಾ ದೊಡ್ಡ ಕೆಲಸ. ಯಾಕೆಂತ ಇದರ ಹಿಂದೆ ಎಷ್ಟು ಶ್ರಮ ಉಂಟು ಅಂತ ನನಗೆ ಗೊತ್ತಾಗ್ತಾ ಇದೆ. ನಮಗೆ ಇದರ ಒಂದು ಪಾರ್ಟ್ ಮಾಡಬೇಕು ಅಂತ ಆದ್ರೂ ಕೂಡ ತುಂಬಾ ಶ್ರಮ ಇದೆ. ಮತ್ತೆ ಅದೇ ನಾನು ಈಗಾಗಲೇ ಹೇಳಿದ ನಮ್ಮ ಕಮಿಟ್ಮೆಂಟ್ ಇದು ಎಲ್ಲ ತುಂಬಾ ಬೇಕಾಗ್ತದೆ ಇದಕ್ಕೆ. ಇದೊಂದು ಸಣ್ಣ ಸಾಧನೆ ಏನಲ್ಲ. ಏನಿದ್ರು ಕೂಡ ಕರಾಡ ಬ್ರಾಹ್ಮಣ ಸಮಾಜದ ಒಂದು ಅಭಿವೃದ್ಧಿ, ಸಮೃದ್ಧಿ ಅಂತ ನೀವು ಹೇಳಿದಿರಿ, ಅದರಲ್ಲಿ ಬಹಳ ಮುಖ್ಯ ಪಾತ್ರ ಈ ಕರಾಡ ವಿಶ್ವ ವಹಿಸ್ತದೆ. ಇದಕ್ಕೆ ಪೂರಕವಾಗಿ ಇನ್ನು ಮುಂದಕ್ಕೆ ನಿಜವಾಗಿ ಬೇಕಾದ್ದು ಅದೇ ಯುವ ಜನರ ಬಗ್ಗೆ ಏನಾದರೂ ಹೇಳಬೇಕು ಅಂತ ಇತ್ತು. ಕ್ರಿಕೆಟ್ ಗ್ರೌಂಡ್ ಬಿಟ್ಟರೆ ಬೇರೆ ಕಡೆಯಲ್ಲಿ ಕಾಣಲಿಕ್ಕೆ ಸಿಗ್ತಾ ಇಲ್ಲ ಯುವಜನರು ಅಂತ ನಾನು ಹೇಳ್ತಾ ಇರೋದು. ಒಂದು 30ರ ಒಳಗಿನವರು ನಿಜವಾಗಿ ಅವರಿಗೆ ಇದೆಲ್ಲ ಈ ಎಲ್ಲ ಪರಿಕರಗಳನ್ನು ಬಳಸಿಕೊಂಡು ಬೆಳೆಯುವಂತ ಅಗಾಧ ಒಂದು ಅವಕಾಶ ಅವರಿಗೆ ಉಂಟು. ಅವರು ಉಪಯೋಗಿಸ್ತಾ ಇಲ್ಲ ಅಂತ ಹೇಳೋದು ನಮ್ಮ ದುರಂತ. ಯಾಕೆಂತ ಹೇಳಿದ್ರೆ ಅದೇ ನನಗೆ ಹೇಳಿದಾಗ ಈ MSMEಗೆಲ್ಲ ಸರ್ಕಾರದಿಂದ ಸಿಗುವ ಸವಲತ್ತುಗಳು ಈಗ ಲೋನ್ ಎಲ್ಲ ಒಂದು ವಿಷಯವೇ ಅಲ್ಲ. ನಿಮ್ಮ ಹತ್ರ ಒಂದು ಐಡಿಯಾ ಇದ್ರೆ ಬಾಕಿ ಎಲ್ಲ ಮಾಡಿಕೊಡುವ ವ್ಯವಸ್ಥೆ ಇದೆ. ನಾವೆಲ್ಲ ಮಾಡ್ತಾ ಇದ್ದ ಆ ಟೈಮಿನಲ್ಲಿ ನಮಗೊಂದು 10,000 ರೂಪಾಯಿ ಬ್ಯಾಂಕಿಂದ ಸಿಗಬೇಕಿದ್ರೆ ನಾವು ತುಂಬಾ ಒದ್ದಾಡಬೇಕು ಅಂತ ಯಾವ ಇದು ಇಲ್ಲ. ಮತ್ತೆ ಅದರ ಪ್ಲಸ್ ಪಾಯಿಂಟ್ ಆಗಿ ಹೇಳಬೇಕಾದ್ದು ಕರಾಡ್ರಲ್ಲಿ ಬೈ ಜೀನ್ಸೇ ಇರಬೇಕು. ನಮಗೆ ತುಂಬಾ ಇದೆಲ್ಲ ಉಂಟು, ಹಾರ್ಡ್ ವರ್ಕಿಂಗ್ ನೇಚರ್ ಉಂಟು, ಎಲ್ಲ ಇದೆ. ನಾವು ಈಗ ಯಾವುದಾದ್ರೂ ಒಂದು ಕೆಲಸ ಮಾಡಿದರೆ ಅದನ್ನು ಬಹಳ ಚೆಂದ ಮಾಡುವಂತಹ ಒಂದು ಕೆಪಾಸಿಟಿ ನಮ್ಮ ಹತ್ರ ಉಂಟು. ಉಪಯೋಗಿಸುವುದಿಲ್ಲ, ಏನು ಪ್ರಯೋಜನ? ಮೇಕಪ್ ಇದ್ದಾಗೆ ಅದು ಅಲ್ಲೇ ಇರ್ತದೆ, ಮುಖಕ್ಕೆ ಹಾಕಿದ್ರೆ ಚೆಂದ ಕಾಣ್ತದೆ, ಹಾಕದಿದ್ರೆ ಯಾವ ಪ್ರಯೋಜನವೂ ಇಲ್ಲ. ಹೀಗೆ ಒಂದು ದುರಂತ ಕೂಡ ನಮ್ಮಲ್ಲಿ ಉಂಟು. ಕಾರಣ ಯುವ ಜನರು ಇದರಲ್ಲಿ ಹೆಚ್ಚು ಇನ್ವಾಲ್ವ್ ಆದರೆ ಇದನ್ನು ಇನ್ನು ತುಂಬಾ ಮೇಲ್ಮಟ್ಟಕ್ಕೆ, ಈಗ ನೀವು ಕೂಡ ಈಗ ಇದ್ದೀರಿ, ಇನ್ನು ಸ್ವಲ್ಪ ಸಮಯ ಕಳೆಯುವಾಗ ನಿಮಗೆ ಈಗ ಮಾಡಿದಷ್ಟೇ ಎಫಿಷಿಯೆಂಟ್ ಆಗಿ ಕೆಲಸ ಮಾಡ್ಲಿಕ್ಕೆ ಆದೀತು ಅಂತ ಹೇಳಿಕೊಡ್ರು. ಹಾಗೆ ನನ್ನ ಅನುಭವನೇ ನಾನು ಹೇಳ್ತಾ ಇರೋದು. ಆಗ ಇದ್ದ ಉತ್ಸಾಹವೇ ಇಲ್ಲ ಈಗ. ಈಗ ಏನಿದ್ರು ಸಂಜೆಗೆ ಮನೆಗೆ ಮುಟ್ಟುವ, ಆಗ ಎಲ್ಲ ನಾವು 8 ಗಂಟೆಗೆ ಪೆರ್ಲದಿಂದ ಹೊದ್ದುಂಟು. ನಮ್ಮ ಈ ಶಂಕರ ಸದನ ಪ್ರಸಿದ್ಧ 8 ಗಂಟೆಗೆ ಹೊರಟು ಮಂಗಳೂರು, ಸುರತ್ಕಲ್ಲು, ಗಿರಿಶಣ್ಣನಿಗೆಲ್ಲ ಹೋಗಿದ್ದೇವೆ ನಾವು. ಅವರಿಗೂ ಉಪದ್ರ ಕೊಟ್ಟಿದ್ದೇವೆ. ಹೇಳಿದ್ರೆ ಒಂದು ಏಜಿನ ಒಂದು ಮಿತಿ ಅದು. ಹಾಗಾಗಿ ನಮ್ಮಲ್ಲಿ ತುಂಬಾ ಇವರಿದ್ದಾರೆ. ಕ್ರಿಕೆಟ್ ಗ್ರೌಂಡಿಗೆ ಹೋದ್ರೆ ನಮಗೆ ಕಾಣ್ತದೆ ಏನೆಲ್ಲ ಮಾಡ್ತಾರೆ, ಎಷ್ಟು ಅವರು ಹುಷಾರಿದ್ದಾರೆ, ಅವರ ಕೆಪಾಸಿಟಿ ಏನು ಅಂತ. ಸ್ವಲ್ಪ ಈ ಕಮ್ಯುನಿಟಿ ಡೆವಲಪ್ಮೆಂಟಿಗೆ ಅದು ತಿರುಗಿದ್ರೆ ನಾವು ಎಲ್ಲಿಗೂ ಮುಟ್ಬೋದು. ಯಾಕೆಂತ ಹೇಳಿದ್ರೆ ನಮಗೆ ಬಾಕಿ ಪರಿಕರಗಳೆಲ್ಲ ಇದೆ. ಈಗ ಎಲ್ಲ ಹೋಗಿ ನಮಗೆ ಇಲ್ಲಿ ಒಂದು ಕಾಲೇಜ್ ಆಯ್ತು ಬೆಲ್ಲದಲ್ಲಿ, ಅದರಲ್ಲಿಯೂ ಬೆನ್ನೆಲುಬಾಗಿರುವವರು ನಮ್ಮವರೆಯ ಹೆಚ್ಚಿನವರು, ನಮ್ಮವರ ದುಡ್ಡೇ ಅದರಲ್ಲಿ ಇರುವುದು. ಈ ನಾಲಂದ ಕಾಲೇಜಿನಲ್ಲಿ ಹಿರಿಯರಾದ ಕಜಂಪಾಡಿ ಸುಬ್ರಹ್ಮಣ್ಯ ಭಟ್ರಿದ್ದಾರೆ. ಹೀಗೆಲ್ಲ ಇರುವಾಗ ನಾವು ನಿಜವಾಗಿಯೂ ಏನು ಸಾಲ್ತು ಅಂತ ಕಾಣ್ತದೆ. ನಾವು ಏನೋ ಒಂದು ಕೆಲಸಕ್ಕೆ ಬೇಕಾಗಿ ಬೆಂಗಳೂರಿನಲ್ಲಿ ಹೋಗಿ ಸೇರ್ಕೊಳ್ಳೋದು. ಈಗ ನೀವೆಲ್ಲ ಸ್ವಂತವಾಗಿ ಕಷ್ಟ ಇದೆ, ಕಷ್ಟ ಇದ್ರೂ ಸಹ ಅದಕ್ಕೊಂದು ಒಂದು ಸಾರ್ಥಕತೆ ಕೂಡ ಇದೆ ಅದರಲ್ಲಿ, ಆ ಕಷ್ಟದಲ್ಲಿ. ನಿಜವಾಗಿ ಆ ಬಗ್ಗೆ ನಮ್ಮ ಯುವಜನರು
ಹುಡುಗರು ಇರ್ಬೋದು, ಹುಡುಗಿಯರು ಇರ್ಬೋದು, ಈಗ ಯಾವ ವ್ಯತ್ಯಾಸವೂ ಇಲ್ಲ ಹುಡುಗರಿಗೆ ಹುಡುಗಿಯರಿಗೆ. ಅದನ್ನು ಒಂದು ಮನಸ್ಸಿಗೆ ತಕ್ಕೊಂಡು ಮುಂದೆ ಹೋದರೆ ಖಂಡಿತವಾಗಿ ನಮ್ಮ ಕರಾಡ ಸಮಾಜ ತುಂಬ ಎತ್ತರಕ್ಕೆ ಮುಟ್ಟಬಹುದು. ಮುಟ್ಟಿದರೆ ಬಹುಶಃ ನಮ್ಮ ಹಿರಿಯರಿಗೆ, ಮೊದಲು ಇದರಲ್ಲಿ ಕೆಲಸ ಮಾಡಿದವರಿಗೆ ನಾವು ಸಲ್ಲಿಸುವ ಗೌರವ ಅದು. ಖಂಡಿತ. ಅಷ್ಟೇ ನನಗೆ ಹೇಳಲಿಕ್ಕಿರೋದು. ಇದೀಗ ನಿಮ್ಮ ಪರೀಕ್ಷೆಯ ಸಮಯ, ರ್ಯಾಪಿಡ್ ರೌಂಡ್ ಕ್ವಶನ್. ನೀವು ಥಟ್ ಅಂತ ಉತ್ತರ ಕೊಡಬೇಕು. ಸರಿ. ನಿಮಗೆ ಕರಾಡಸ್ಥರಲ್ಲಿ ಇರುವಂತಹ ಖಾದ್ಯ ಅತಿ ಪ್ರಿಯವಾದದ್ದು ಯಾವುದು? ಅತಿ ಪ್ರಿಯವಾದ ಖಾದ್ಯ ಇಡ್ಲಿ. ನೀವು ಕೋಪಗೊಳ್ಳುವಂತಹ ಸಂದರ್ಭ? ಕೋಪ ಮನುಷ್ಯನಿಗೆ ಬರ್ತದೆ, ಆದರೆ ಅದನ್ನು ಹೇಗೆ ನುಂಗುವುದು ಅಂತ ಹೇಳೋದನ್ನು ಕಲಿಬೇಕು. ನಿಮ್ಮ ಇಷ್ಟದ ಹವ್ಯಾಸ? ಸ್ನೇಹಿತರೊಂದಿಗೆ ಮಾತಾಡೋದು. ನಿಮ್ಮ ಅತ್ಯಂತ ಪ್ರೀತಿ ಪಾತ್ರರು ಯಾರು? ಈಗ ನನ್ನ ಮೊಮ್ಮಗಳು. ಅತಿವರ್ಜ್ಯ ಅಂದ್ರೆ ಬೇಡವೇ ಬೇಡ ಅಂತ ಅನಿಸಿದಂತಹ ಸಂದರ್ಭ ಯಾವುದು? ಅತ್ಯಂತ ಋಣಾತ್ಮಕವಾಗಿ ಮಾತಾಡುವ ಮನುಷ್ಯರು. ನಿಮಗಿಷ್ಟವಾಗದ ನಿಮ್ಮದೇ ಗುಣ? ಇಷ್ಟವಾದ ಗುಣ ಕೋಪ. ನಿಮಗೆ ಇಷ್ಟವಾಗುವ ಶ್ರೀಮತಿಯವರ ಒಂದು ಗುಣ? ಸಂಗೀತ. ನಿಮ್ಮ ಮೊಮ್ಮಗಳು ನಿಮ್ಮನ್ನು ಏನೆಂದು ಕರಿಬೇಕು? ಅವಳು ಅಪ್ಪಪ್ಪ ಅಂತ ಕರೀತಾಳೆ, ಅದುವೇ ಇಷ್ಟ. ನೀವೀಗ ಯುವಕರಾಗಿದ್ರೆ ವಿಭಿನ್ನವಾಗಿ ಏನು ಮಾಡ್ತಾ ಇದ್ರಿ? ನನಗೆ ಒಂದು ವಿಚಾರ ಇರೋದು ಅದೇ, ನಾವು ಹೇಗೂ ಗುರುಮನೆತನದವರು ಅಂತ ಒಂದು ಗುರುತಿಸಲ್ಪಟ್ಟವರು. ನಾನು ಯುವಕನಾಗಿದ್ದರೆ ಖಂಡಿತವಾಗಿ ಇಲ್ಲಿದ್ದ ಕೆಲವು ಜನರನ್ನು ಸೇರಿಸಿಕೊಂಡು ಆ ವೈದಿಕ ವೃತ್ತಿಗೆ ಒಂದು ಇದು ಬರುವಂತಹ ಪೂರಕವಾಗಿರುವಂತಹ ಒಂದು ಏನಾದರೂ ಕಾರ್ಯಕ್ರಮ ಮಾಡೋ ಇಂಟ್ರೆಸ್ಟ್ ಇತ್ತು. ಈಗ ನಮಗೆ ಆಗುದಿಲ್ಲ. ಈಗ ಅದೇ ನಿಮ್ಗೆ ಗೊತ್ತಿದ್ದಾಗೆ ನಾವು ಈಗ 60 ದಾಟಿದವರೇ ಒಂದು ವೇದ ಪಾಠ ಶುರು ಮಾಡಿ ಹೋಗ್ತಾ ಉಂಟದು. ಇಷ್ಟವರೆಗೆ ಒಂದು ಶಾಂತಿ ಸೂಕ್ತದವರೆಗೆ ಮುಟ್ಟಿದ್ದೇವೆ ನಾವು. ದಿನಕ್ಕೆ ಎಷ್ಟು ಗಾಯತ್ರಿ ಜಪ ಮಾಡ್ತೀರಿ? ಗಾಯತ್ರಿ ಜಪ ಮಾಡ್ತೇನೆ. ಗಾಯತ್ರಿಯಿಂದ ಜಾಸ್ತಿ ನಮಗೆ ಸಾವಿತ್ರಿ ಅಂತ ನಮ್ಮ ಕೆಲಸಕ್ಕೆ ಬರೋಳು. ಅವಳು ಬರದಿದ್ರೆ ಅವಳ ಜಪವೇ ಮಾಡಬೇಕಾಗ್ತದೆ. ಹಾಗಾದ್ರೆ ಮನೆ ಕೆಲಸದವರು ಬಾರದಿದ್ರೆ ನಿಮ್ಮ ಮನೆಯ ಕೆಲಸವನ್ನು ಯಾರು ಮಾಡುದು? ನನ್ನ ಶ್ರೀಮತಿಯೇ. ರಾಜಣ್ಣ, ಇಷ್ಟೊತ್ತು ನಿಮ್ಮ ಅತ್ಯಮೂಲ್ಯ ಸಮಯವನ್ನು ನಮಗಾಗಿ ಮತ್ತು ನಮ್ಮ ಸಮಾಜಕ್ಕಾಗಿ ನೀಡಿ ಅತ್ಯಂತ ಉತ್ತಮವಾದಂತಹ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ. ಇದಕ್ಕಾಗಿ ಕರಾಡ ವಿಶ್ವದ ಪರವಾಗಿ, ಸಮಸ್ತ ಕರಾಡ ಬಾಂಧವರ ಪರವಾಗಿ ನಾನು ಅನಂತ ವಂದನೆಗಳನ್ನು ನಿಮಗೆ ಸಲ್ಲಿಸ್ತಾ ಇದ್ದೇನೆ. ನಿಮ್ಮ ಮುಂದಿನ ಜೀವನ ಸುಖಕರವಾಗಲಿ ಎಂದು ನಾವೆಲ್ಲರೂ ಹಾರೈಸ್ತಾ ಇದ್ದೇವೆ. ಕರಾಡ ವಿಶ್ವ ನಮ್ಮೆಲ್ಲರ ಆ್ಯಪ್ ಬಳಸಿ ಸಮಾಜವನ್ನು ಬೆಳೆಸಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಖಂಡಿತವಾಗಿ ನಮಸ್ಕಾರ. ನಾನು ಈ ಸಂದರ್ಭದಲ್ಲಿ ಹೇಳಬೇಕಾದ್ದು ಧನ್ಯವಾದ ನಾನು ಆಚೆಗೆ ಹೇಳಬೇಕು. ನನ್ನ ಹಾಗೆ ಇರುವವರನ್ನು ಹೀಗೆ ಒಂದು ಇಂಟರ್ವ್ಯೂ ಮಾಡಿ ಈ ಮೂಲಕ ನೀವು ಪರಿಚಯಿಸ್ತಾ ಇದ್ದೀರಿ. ನನ್ನ ಪರಿಚಯ ಇಲ್ಲದವರು ತುಂಬ ಜನ ಇರ್ಬೋದು. ದೊಡ್ಡ ವಿಷಯ. ಈ ನಿಮ್ಮ ಒಳ್ಳೆಯ ಕೆಲಸ ಮುಂದುವರಿಲಿ. ಈ ಮುಖಾಂತರ ನಮ್ಮ ಸಮಾಜದಲ್ಲಿ ಇರುವವರು ಕೂಡ ಬೇರೆ ಇತರ ಸಮುದಾಯದವರ ಹಾಗೆ ನಾವು ಕೂಡ ನಮ್ಮ ಸಾಧನೆ ಇದೆ, ಅದು ಇನ್ನೊಬ್ಬರಿಗೆ ಪ್ರಯೋಜನವಾಗ್ತದೆ ಅಂತ ಹೇಳುವ ಒಂದು ಸಂದೇಶ ಈ ಕಾರ್ಯಕ್ರಮದ ಮೂಲಕ ಎಲ್ಲರಿಗೂ ಸಿಕ್ಕಲಿ. ನಿಮಗೆ ನನ್ನ ವೈಯಕ್ತಿಕ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇಲ್ಲಿ ಒಂದು ಮಠವನ್ನು ಸ್ಥಾಪಿಸಿ ಶಿಕ್ಷಣ, ಪರಿಸರ, ಗೋ ಸಂರಕ್ಷಣೆ ಈ 3 ಕೆಲಸಗಳನ್ನು ನಕ್ಷತ್ರವನ, ರಾಶಿವನ, ಅದೇ ರೀತಿ ಗೃಹವನ ಎಂಬಂತಹ ಹೆಸರಿನಲ್ಲಿ ಬಹಳ ಚಂದವಾಗಿ ಅದನ್ನು ಅಭಿವೃದ್ಧಿಯತ್ತ ನಡೆಸ್ತಾ ಬಂದವರು പുറംപക സഭ എന്നുള്ള ഒരു ആശയം ഇങ്ങനെ എല്ലാ പഞ്ചായത്ത് തലത്തിലേക്ക് എത്തി. കാരണം ತಾಲೂಕು ತಲದಲ್ಲಿ ಪ್ರಾಡಕ್ಟ್, 3ನೇದು ಪೈಪ್ ಲೈನ್ ನಲ್ಲಿ ಉಂಟು, 4ನೇದನ್ನು ಒಂದು ಹಾಕಬೇಕು ಅಂತ ನಮ್ಗೊಂದು ಸಣ್ಣ ಆಗ್ರಹ ಉಂಟು. ಸ್ವಲ್ಪ ಹೊತ್ತಿಗಾದ್ರೂ ಅದನ್ನು ಟ್ರಯಲ್ ತೆಗಿಬೇಕು. ಬಾಳೆಕಾಯಿಯಲ್ಲಿ ಇನ್ನಷ್ಟು ಪೌಷ್ಟಿಕವಾದಂತ ಶಾವಿಗೆ ಇದೇ ಶಾವಿಯಿಂದ ಬರಬೇಕು ಅಂತ ನಮಗೊಂದು ಕನಸು ಉಂಟು. ಎಲ್ಲ ಚಂದಾಗಿ ನಡೀಲಿ. ಅದು ಮಹಾಗಣಪತಿ